ಹಾಸನ ಹೆದ್ದಾರಿಯಲ್ಲಿ ಚಿಕ್ಕಬಳ್ಳಾಪುರ ಮೂಲದ ನಿವಾಸಿಗಳು ಸಂಚರಿಸುವಾಗ ಅಪಘಾತದಲ್ಲಿ ಸ್ಥಳದಲ್ಲೇ 6 ಮಂದಿ ಮೃತಪಟ್ಟಿದ್ದು, ಅಂದು ನಿಧನರಾದ ಪೋಷಕರಿಗೆ 5 ಮಕ್ಕಳಿದ್ದಾರೆ. ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಗಳಾಗಿರುವ 5 ಮಕ್ಕಳ ನೆರವಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಗಟೇನಹಳ್ಳಿಯ 5 ಮಂದಿ ಮಂಗಳೂರಿನಲ್ಲಿ ಚಿಕಿತ್ಸೆಗೆಂದು ತೆರಳಿ ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಹಾಸನ ಹೆದ್ದಾರಿಯಲ್ಲಿ ಅಪಘಾತವಾಗಿ ಕಾರಲ್ಲಿದ್ದ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಆದರೆ ಅವರ 5 ಜನ ಮಕ್ಕಳು ತಂದೆ ತಾಯಿ ಇಲ್ಲದ ತಬ್ಬಲಿಗಳಾಗಿದ್ದಾರೆ. 5 ಜನ ವಿದ್ಯಾಭ್ಯಾಸ ಮಾಡುತ್ತಿದ್ದು ಜೀವನ ನಡೆಸಲು ಕಷ್ಟಕರವಾಗಿದೆ. ಈ ವಿಚಾರ ತಿಳಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಚಿಗಟೇನಹಳ್ಳಿ ಗ್ರಾಮದ ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. 5 ಮಂದಿ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕೊಡಿಸುವ ಕೆಲಸ ಮಾಡುತ್ತೇನೆ. ಪ್ರತಿ ವರ್ಷ ಅವರ ಖರ್ಚುಗಳಿಗಾಗುವಷ್ಟು ಹಣ ನೀಡುತ್ತೇನೆ. ಸದಾ ನಾನು ನಿಮ್ಮೊಂದಿಗೆ ಇರ್ತೇನೆ ಎಂದು ಧೈರ್ಯ ತುಂಬಿ ಧನ ಸಹಾಯ ಮಾಡಿದ್ದಾರೆ. ಇಲ್ಲಿ ಚಿಗಟೇನಹಳ್ಳಿನಲ್ಲಿ ಈ ಥರ 5 ಜನ ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ. ಈ ಥರ ಒಂದು ಆಕ್ಸಿಡೆಂಟ್ ಆಗಿ ಅವ್ರಿಗೇನಾದರೂ ನಾವು ಜೊತೆಗೆ ನಿಂತ್ಕೊಳ್ಳೋಂಥ ಕೆಲಸ ಮಾಡಬೇಕು. ಅದು ಮಾಡಿದ್ರೆ ನನ್ನ ಹುಟ್ಟಿದಬ್ಬಕ್ಕೆ ತಾವು ಕೊಡುಗೆ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ನನಗೆ ಇಮ್ಮಿಡಿಯೇಟ್ ಹೋಗೋಣ ಅಂತ ಹೇಳಿದೆ. ನಿನ್ನೆ ಅವರ ಹುಟ್ಟಿದಬ್ಬ ಆಯ್ತದಿಂದ ಇವತ್ತು ಅಂತ ಅಂದ್ಕೊಂಡ್ವಿ. ಬೆಳಗ್ಗೆನೇ ಬಂದು ಮಕ್ಕಳನ್ನ ಮಾತಾಡಿದ್ವಿ. ನಿಜಕ್ಕೂ ತುಂಬ ಮುದ್ದಾದಂಥ ಮಕ್ಕಳು. ಹೊಟ್ಟೆ ನನ್ನ ಬೆಂಕಿ ಬಿದ್ದಂಗೆ ಆಯಿತು ನೋಡಿ. ಏನಪ್ಪ ಈ ಮಕ್ಕಳು ಮುಂದೆ ಹೆಂಗೆ ಜೀವನ ಸಾಗಿಸ್ತಾರೆ, ತಂದೆ ತಾಯಿ ಇಲ್ದಿರ ಈ ಕಾಲದಲ್ಲಿ. ಮತ್ತು ಹೆಣ್ಮಕ್ಳೇ 4 ಜನ ಇದ್ದಾರೆ ಅದರಲ್ಲಿ. ಮತ್ತು ತುಂಬ ಚೆನ್ನಾಗಿ ಓದೋವಂಥ ಮಕ್ಕಳು. ಈ ಮಕ್ಕಳನ್ನ ಹಂಗೆ ಬಿಟ್ಬಿಟ್ರೆ ಸಮಾಜಕ್ಕೆ ಮತ್ತು ಅವರು ಭಾರ ಆಗಿಬಿಡ್ತಾರೆ. ಅವ್ರಿಗೇನಾದರೂ ಒಂದು ಒಳ್ಳೆ ನಾವು ರೂಪುರೇಷೆ ಕೊಟ್ಟು ಒಂದು ಮಾರ್ಗದರ್ಶನ ತೋರಿಸಿದ್ರೆ ಸಮಾಜಕ್ಕೆ ಅವ್ರ ಶಕ್ತಿ ಆಗ್ತಾರೆ. ಸೊ ಈ ಒಂದು ಇದರಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಸಂಕಲ್ಪ ಮಾಡಿದ್ವಿ. ಅದಕ್ಕೆ ನಾನು ನಮ್ಮ ಗಂಗಾಧರಣ್ಣಂಗೆ ಕೃತಜ್ಞತೆ ಹೇಳ್ತೀನಿ. ಇವತ್ತು ಬಂದು ಅವ್ರನ್ನ ಮಾತಾಡಿ 3 ಜನ ಮಕ್ಕಳಿಗೆ ಈಗಾಗಲೇ ಆಕಾಶ್ ಕಾಲೇಜು ದೇವನಹಳ್ಳಿನಲ್ಲಿ ಅವ್ರಿಗೆ ಫ್ರೀಯಾಗಿ ಎಜುಕೇಷನ್ ಕೊಡುವಂತಹ ಹಾಸ್ಟೆಲ್ ಫೆಸಿಲಿಟಿ ಕೊಡುವಂಥ ಕೆಲಸನ ಆ ದೊಡ್ಡ ಮನುಷ್ಯರು ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಇನ್ನೂ 2 ಮಕ್ಕಳಿಗೆ ಅವರೇ ಅವಕಾಶ ಕೊಡುವಂಥ ಚಾನ್ಸಸ್ ಇದೆ ಅಂತ ಗಂಗಾಧರಣ್ಣ ಇವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಆದರೆ ಒಳ್ಳೆಯದು. ಆಗಿಲ್ಲ ಅಂದರೆ ಆ 2 ಮಕ್ಕಳ ಜೊತೆ ನಾವು ನಿಂತ್ಕೊತೀವಿ ಅಂತ ಹೇಳಿದ್ವಿ. ಆ ರೀತಿ ಏನಾದರೂ ಆ ಕಾಲೇಜಲ್ಲೇ ಏನಾದರೂ 5 ಮಕ್ಕಳು ಕೊಟ್ಟರೆ ಆ ಮಕ್ಕಳಿಗೆ ಬೇರೆ ಏನೇನು ಖರ್ಚು ವೆಚ್ಚಗಳಿದೆ ಅವುಗಳನ್ನ ನಾವು ಪ್ರತಿ ವರ್ಷ ನಿಂತ್ಕೊಂಡು ಅವ್ರ ಜೊತೆ ಮಾಡ್ತೀವಿ ಅಂತ ಹೇಳಿದ್ವಿ. ಮಕ್ಕಳು ಪ್ರತಿಭಾವಂತರಿದ್ದಾರೆ. ಖುಷಿ ಆಯಿತು. ಈ ಸಮಾಜವನ್ನು ಎದುರಿಸಿ ಸಮಾಜ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇವತ್ತು ನಮಗೆ ಬಂದಿದೆ. ತಂದೆ ತಾಯಿ ಕಳೆದುಕೊಂಡ 5 ಜನ ಮಕ್ಕಳು ತಮ್ಮ ಸಂಬಂಧಿಕರ ಮನೆಯಲ್ಲಿ ವಾಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ ಜೀವನ ಪೋಷಣೆಗಾಗಿ ಕಷ್ಟಕರವಾಗಿತ್ತು. ಆದರೆ ಸಂದೀಪ್ ರೆಡ್ಡಿ ಅವರು ಭೇಟಿ ಕೊಟ್ಟು ಧನ ಸಹಾಯ ಮಾಡಿ ಪ್ರತಿ ವರ್ಷ ನೀಡುವ ಭರವಸೆ ಕೊಟ್ಟು ಉಚಿತ ಶಿಕ್ಷಣ ಕೊಡಿಸುವುದಾಗಿ ಹೇಳಿದ್ದು ಸಂತಸ ತಂದಿದೆ. ತಂದೆ ತಾಯಿ ಕಳೆದುಕೊಂಡು ಯಾರೂ ದಿಕ್ಕಿಲ್ಲದಂತಾಗಿತ್ತು. ಆದರೆ ಇವರ ಭರವಸೆಯಿಂದ ಮತ್ತೆ 5 ಮಕ್ಕಳ ಜೀವನ ಬೆಳಕಾಗಲಿದೆ ಎಂದಿದ್ದಾರೆ ದಲಿತ ಮುಖಂಡರು. ಈ ವೇಳೆ 5 ಜನ ಮಕ್ಕಳ ಜೊತೆ ಮಾತುಕತೆ ನಡೆಸಿದ ಸಂದೀಪ್ ರೆಡ್ಡಿ ಅವರ ನೋವಿನ ಮಾತುಗಳನ್ನು ಕೇಳಿ ದುಃಖಪಟ್ಟಿದ್ದಾರೆ. ಸ್ಟಡೀಸ್ಗೋಸ್ಕರ ಮಾತ್ರ ಉಪಯೋಗಿಸ್ತೀವಿ, ಯಾರು ಕೇಳಿದ್ರು ಕೊಡಲ್ಲ. ಈ ಸರು ನಮಗೆ ಒಂದು ಸ್ಟಡೀಸ್ಗೆ ಮಾತ್ರ ಉಪಯೋಗ ಆಗಲಿ ಅಂತ ಕೊಟ್ಟವ್ರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಓದಿ ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋದನ್ನು ಯೋಚನೆ. ನಾವು ಫಸ್ಟು ನಮ್ಮ 3 ಜನ ಅಂದ್ಕೊಂಡಿದ್ವಿ. ಇವಾಗ ಅವರಿಬ್ಬರು ನಾವೆಲ್ಲರೂ ಒಂದೇ ಅಂದ್ಕೊಂಡು ಅವರು ನನ್ನ ಸ್ವಂತ ತಂಗಿರು ಅಂದ್ಕೊಂಡು ನಾನು ಮುಂದೆ ನೋಡ್ಕೊತೀನಿ ಅವ್ರನ್ನ. ನಮ್ಮ ಅಪ್ಪ ಅಮ್ಮ ಇದ್ದಾಗ ಅವರು ನಮಗೊಂದು ಬುದ್ಧಿ ಹೇಳ್ಕೊಂಡು ಅವರು ನಮ್ಮ ಹಿಂದೆ ಅವರೇ ಅನ್ನೋ ಒಂದು ನಮ್ಗೆ ಧೈರ್ಯ ಇತ್ತು. ಇವಾಗ ಆ ಧೈರ್ಯ ನಮಗಿಲ್ಲ. ಇವಾಗ ಸಮಾಜ ಮುಂದೆ ನಿಂತ್ಕೊಂಡು ಈ ಸಂದೀಪ್ ರೆಡ್ಡಿ ಅಣ್ಣ ಅವರು ನಮಗೆ ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದ ನಾವು ಮುಂದೆ ನೋಡ್ಕೊಂಡು ಹೋಗ್ತೀವಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.